ಭೂಮಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ ನಮ್ಮೆಲ್ಲರಿಗೂ ಒಂದು ಸೋಷಿಯಲ್ ಸ್ಟೇಟಸ್. ಆ ಪ್ರಿಯಾಂಬಲ್ ಜಿಸ್ಟಲ್ಲಿ ಇರೋದೆಲ್ಲ ನಮ್ಮ ಹಕ್ಕುಗಳು, ನಮ್ಮ ಬದುಕು, ನಮಗಿರೋ ಅವಕಾಶಗಳು ಅವೆಲ್ಲವನ್ನು ಪ್ರಿಸೈಸಾಗಿ ಹೇಳಿದ್ವಿ. ನಮಗೆ ಯಾವ ಪಾರ್ಟಿನವರು ತಗೊಂಡ್ರು ಈ ಕಾಯ್ದೆಗೆ ವಿರುದ್ಧವಾಗಿರೋ ಜನ ಇದ್ದಿಲ್ಲ, ಯಾವ ಪಾರ್ಟಿ ತಗೊಂಡು. ಯಾಕೆಂದರೆ ಲ್ಯಾಂಡ್ ಬಿಸ್ನೆಸ್ಸು ಹೈಲಿ ಪ್ರಾಫಿಟಬಲ್ ಬಿಸ್ನೆಸ್. ಎಲ್ಲರೂ ಒಗ್ಗಟ್ಟಾಗಿ ಒಂದು ವಾಯ್ಸಲ್ಲಿ ಗಟ್ಟಿಯಾಗಿ ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರೋಣ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಕೇಂದ್ರದಲ್ಲಿ ಬಂದರು 17A ತೆಗೆದ ಮೇಲೆ ಯಾರು ಎಷ್ಟು ಬೇಕಾದ್ರೂ ಜಮೀನು ತಗೋಬೋದು. ಅದರ ಅರ್ಥ ಏನು? ದೇ ಹ್ಯಾವ್ ಟೇಕನ್ ಅವೇ ದಿ ಸೋಷಿಯಲ್ ಜಸ್ಟಿಸ್ ಇಟ್ಸೆಲ್ಫ್. ನಾವೆಲ್ಲರೂ ಒಟ್ಟಾಗಿ ಸೇರಿ ಚರ್ಚೆ ಆಗಿ ಆಲ್ರೆಡಿ 257 ದಿನ ಅಲ್ವಾ, 208 ದಿನ ನಿರಂತರವಾಗಿ ನೀವು ಹೋರಾಟ ಮಾಡಿದ್ದೀರಿ. ಇದು ನಿಮ್ಮ ಹೋರಾಟಕ್ಕೆ ಸ್ಪಂದಿಸಿದ್ರೆ ಒಂದು ಕಾಯ್ದೆ ಆಯಿತು. ಆ ಕಾಯ್ದೆ ಆದ್ರೂ ಇನ್ನೂ ಕಾಯ್ದೆಯ ಉದ್ದೇಶಗಳು ಉಲ್ಲಂಘನೆ ಆಗ್ತಾ ಇದ್ದಾರೆ. ನಿನ್ನೆ ಚನ್ನರಾಯಪಟ್ಟಣದಿಂದ ಒಬ್ಬರು ಬಂದಿರೋ 5 ಎಕರೆ AC ಒಂದು ಪರ ಮಾಡಿದ್ದಾರೆ, DC ಮಾಡಿದರೆ ಹೈಕೋರ್ಟಲ್ಲಿ ವಜಾ ಮಾಡಿದ್ದಾರೆ. ನಾನು ಕಮಿಷನರ್ಗೆ ಫೋನ್ ಮಾಡಿದೆ, ಸೋಷಿಯಲ್ ಏನು ರೀಡ್ ಆದರೂ ಆಗಿದ್ದಿಲ್ಲ ಅಂತ. ಅವ್ರು ಮಾಡಿದ್ಮೇಲೆ ಇವ್ರು ಮಾಡೋಕ್ಕೆ ಬರಲ್ಲ ಅಂದರೆ ನ್ಯಾಯಾಲಯ ಈ ಥರ ಇದೆ. ನಾನು ಎಂಗೇಜ್ ದಿ ಬೆಸ್ಟ್ ಅಡ್ವೊಕೇಟ್ ಅಲ್ಲಿ ಡಬಲ್ ಬೆಂಚ್ ಹಾಕಿ ಇದು ಮಾಡಿಸಿ ಅಂತ ಬೆಳೆದೆ. ಅಂದರೆ ಈ ಥರ ನಡೀತಾ ಇದ್ದಾರೆ. ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ನಾವು ಇದು ಆಗಬೇಕು ಅನ್ನೋರು, ಕಂದಾಯ ಮಂತ್ರಿಯವರು ಆಗಬೇಕು ಅನ್ನೋರು, ಅದ್ರ ಬಗ್ಗೆ ಏನು ಡಿಸ್ಪ್ಯೂಟ್ ಇಲ್ಲ. ಅದಕ್ಕೆ ಇಲ್ಲಿ ಚರ್ಚೆ ಮಾಡಿ ನಾವು ನಮ್ಮೆಲ್ಲರಿಗಿಂತ ಚೆನ್ನಾಗಿ 208 ದಿನ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೀನಿ. ನಿಮ್ಮ ಮಾತುಗಳನ್ನ ಬೇಕಾದಷ್ಟು ಕೇಳಿದ್ದೀನಿ ನಾನು, ನಿಮ್ಮ ಭಾವನೆ, ನಿಮ್ಮ ನೋವು, ನಿಮ್ಮ ಮನಸ್ಸಿಗೆ. ಭೂಮಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ ನಮ್ಮೆಲ್ಲರಿಗೂ ಒಂದು ಸೋಷಿಯಲ್ ಸ್ಟೇಟಸ್. ಲ್ಯಾಂಡ್ ಇಸ್ ಎ ಸೋಷಿಯಲ್ ಸ್ಟೇಟಸ್. ಏನು ವಕೀಲರೆ? ಅಕಾರ್ಡಿಂಗ್ ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಸ್ ಎ ಸೋಷಿಯಲ್ ಸ್ಟೇಟಸ್. ನಾವು ಕೇಳ್ತಾ ಇರೋದೇ ಸೋಷಿಯಲ್ ಸ್ಟೇಟಸ್ನ. ಸ್ವತಂತ್ರ ಸಮಾನತೆ ಇಲ್ಲದೆ ಸ್ವತಂತ್ರರಿಲ್ಲ ಅಂತ ಹೇಳಿಲ್ವಾ? ಈಗ ಇವ್ರಿಗೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರು ಸಭೆಗೆ ಹೋಗಿ ಎದ್ದ ಮೇಲೆ ಅಲ್ಲಿ ಎಲ್ಲ ತೊಳಿತಾರೆ 80 ವರ್ಷ ಆದಮೇಲೂ. ನಾನು ಪ್ರಿಯಾಂಬಲ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಯಾರೂ ಕಲ್ಪನೆ ಮಾಡಿಲ್ಲ, ಭಾರತ ದೇಶದಲ್ಲಿ ಯಾರೂ ಮಾಡಿಲ್ಲ. ಆ ಪ್ರಿಯಾಂಬಲ್ ಜಿಸ್ಟಲ್ಲಿ ಇರೋದೆಲ್ಲ ನಮ್ಮ ಹಕ್ಕುಗಳು, ನಮ್ಮ ಬದುಕು, ನಮಗಿರೋ ಅವಕಾಶಗಳು ಅವೆಲ್ಲವನ್ನು ಪ್ರಿಸೈಸಾಗಿ ಹೇಳಿದ್ದೀವಿ. ಅದರ ಉದ್ದೇಶನೇ ಆಡಳಿತ ಮಾಡೋರು ಮತ್ತು ಇದನ್ನು ವಿರೋಧ ಮಾಡೋರು ಎಲ್ರಿಗೂ ಅರ್ಥ ಆಗಲಿ. ಎಲ್ಲ ಜನರಿಗೂ ಕೊಟ್ಟಿರೋ ಹಕ್ಕನ್ನು ಅಂಬೇಡ್ಕರ್ ನೆನೆಸ್ಕೊಳ್ಳಿ ಅಂತ ಮಾಡಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಮಂಜು ಮತ್ತು ನೀವೆಲ್ಲರೂ 208 ದಿನ ನಿರಂತರ ಮಾಡಿದ್ಮೇಲೆ ಕಾಯ್ದೆ ಆಗಿದೆ. ನಾನು ನಮ್ಮ ಪರಮೇಶ್ ಅವರು ರೆವಿನ್ಯೂ ಮಿನಿಸ್ಟರ್ ಆದ ತಕ್ಷಣವೇ ಹೋಗಿ 1 ಗಂಟೆ ಅವ್ರು ಕೂತು, ನೀವು ಮಾಡಬೇಕಂದ್ರೆ ಇದೆಲ್ಲ ರೆವಿನ್ಯೂ ಖಾತೆ ಅಂದರೆ ಬಡವರ ಪರವಾಗಿ ಕೆಲಸ ಮಾಡುವಂಥ ಪ್ರಮುಖವಾದಂಥ ಖಾತೆ. ಎಲ್ಲ ಎಕನಾಮಿಕಲ್ ಈ ಪ್ರೋಗ್ರಾಮ್ಸ್ ಇದ್ದಾವೆ ಅಲ್ಲಿ, ಪೆನ್ಷನ್ಗಳು, ಎಲ್ಲರಿಗೂ ಓಲ್ಡ್ ಏಜು ಪೆನ್ಷನ್ನು, ವಿಡೋ ಪೆನ್ಷನ್, ಬೇರೆ ಬೇರೆ ಸಂಗತಿಗಳು ಇರ್ತವೆ. ಅದರಲ್ಲಿ ಮುಖ್ಯವಾಗಿ ಮಿಸ್ಸಿಂಗ್ ಫೈಲ್ಸ್ ಎಲ್ಲ ನಮ್ಮವೇ. ಮಿಸ್ಸಿಂಗ್ ಫೈಲ್ಸ್ ಇರೋವೆಲ್ಲ ನಮ್ಮ SC ST ಬ್ಯಾಕ್ವರ್ಡ್ ಮೈನಾರಿಟಿ ಜನಗಳಿವೆ. ಆಮೇಲೆ ಪೌತಿ ಖಾತೆ ಎಲ್ಲ ನಮ್ಮದು ಗೊತ್ತಿಲ್ಲ ಏನು ನಮ್ಮ ದಾಖಲಾತಿಗಳು. ಅದಾದಮೇಲೆ ಈ ಒಂದು ಸೋಷಿಯಲ್ ಪ್ರೋಗ್ರಾಮ್ಸ್ ಇದಾವಲ್ಲ ಅದನ್ನು ಮಾಡಿ, ಜೊತೆಗೆ PTCL ಕಾಯ್ದೆ ತಂದಿದ್ದೀವಿ. ಕಾಯ್ದೆಯಲ್ಲಿ ಇನ್ನೂ ಲೋಪಗಳಿದ್ದಾವೆ. ಇದನ್ನು ಹೇಗಾದರೂ ಮಾಡಿ ನಾವು ಅನ್ಯಾಯಕ್ಕಾದವರು, ಅವ್ರಿಗೆ ಲಾಯರ್ ಇರಲ್ಲ, ಅವ್ರನ್ನೆಲ್ಲ ಮಾಡಬೇಕು ಔಟ್ ಆಫ್ ದಿಸ್ ಕಮಿಟ್ಮೆಂಟ್ ಬಂದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಡಿಸಿಷನ್ ಮಾಡಿ ಕಪಿಲ್ ಸಿಬಲ್ ಅವ್ರಿಗೆ ಸರ್ಕಾರ ಎಷ್ಟಾದ್ರೂ ದುಡ್ಡಾಗಲಿ ಅಂತೇಳಿ ಅವ್ರನ್ನ ಎಂಗೇಜ್ ಮಾಡೋಕ್ಕೆ ಡಿಸಿಷನ್ ಮಾಡಿದ್ವಿ. 20 ಲಕ್ಷ ಆಗುತ್ತೋ 50 ಎಷ್ಟಾದರೂ ಆಗಲಿ ಅಂತ ಮಾಡಿದ್ವಿ. ಬಟ್ ಸ್ಟಿಲ್ ನಮ್ಮ ವಿರುದ್ಧ ಆಗ್ತಾಯಿದೆ. ಅದಕ್ಕೆ ನಾನು ಏನು ಸಜೆಷನ್ ಮಾಡಿದೆ ಗೊತ್ತಿಲ್ಲ ನನಗೆ, ನೀವು ಥಿಂಕ್ ಮಾಡಬೇಕು. ರೆವಿನ್ಯೂ ಮಿನಿಸ್ಟ್ರಿಗೆ ಒಂದು PTCL ಅರ್ಜಿದಾರ ಇದ್ದಾರಲ್ಲ ಅವ್ರಿಗೆಲ್ಲರೂ ಒಂದು ಸಪ್ರೇಟು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಥರದ ಜಾರಿ ಮಾಡೋಕ್ಕೆ ಭೂಶಾಸ್ತ್ರಗಳಿಗೆ ಈ ಥರ ನ್ಯಾಯಾಲಯ, ಟ್ರಿಬ್ಯುನಲ್, ಲ್ಯಾಂಡ್ ಟ್ರಿಬ್ಯುನಲ್ ಥರ ಮಾಡಿ AC DC ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡಿ, ಸ್ಪೆಷಲ್ ಕೋರ್ಟ್ ಮಾಡಿ. ಅವರು ನಿಗದಿತ ಅವಧಿನಲ್ಲಿ ಎಲ್ಲ ಅರ್ಜಿಗಳು ಡಿಸ್ಪೋಸ್ ಆಗಬೇಕು. ಯಾವ ಬಡವರಿದ್ದಾರೆ ಅವ್ರ ಪರವಾಗಿ, ಬಡವ್ರ ಹತ್ರ ರೆಕಾರ್ಡ್ ಇರಲ್ಲ,
ಲ್ಯಾಂಡ್ ಟ್ರಿಬ್ಯುನಲ್ ಏನು ಮಾಡ್ತಾಯಿದ್ರು, ಸ್ಥಳ ಮಾಜರ್ ಮಾಡ್ತಿದ್ರು. ಅವರೆಲ್ಲ ಉಳ್ಳವರು, ವಿದ್ಯಾವಂತರು, ರೆಕಾರ್ಡ್ಗಳನ್ನ ಬರ್ಸ್ಕೊತಾ ಇದ್ರು. ಅವ್ರ ಹೆಸರಲ್ಲಿ ಇವ್ರ ಹೆಸರಿಗೆ ಹಾಕೋತಿದ್ರು. ನಾವು ಸುಮ್ಮನೆ ತಲೆ ಬಗ್ಕೊಂಡು ಉಳುಮೆ ಮಾಡಿಕೊಂಡು ಕಾಳು ಬಿತ್ಕೊಂಡು ಬೆಳೆ ಬಂದಾಗೆಲ್ಲ ಲ್ಯಾಂಡ್ ನನ್ನ ರೆಕಾರ್ಡ್ ಅಂತ ತಗೊಂಡೋಗೋಣ ಅವ್ನು ಕೊಟ್ಟಷ್ಟು ಇಸ್ಕೊತಾ ಇದ್ವಿ. ಇದು ಇನ್ನು ಪ್ರಾಕ್ಟೀಸ್ ನಡೀತಾ ಇತ್ತು. ಅದಕ್ಕೆ ಇದನ್ನೆಲ್ಲ ನೀವು ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಕಿ, ಇವ್ರಿಗೆ ಸಿಗಬೇಕು ಲ್ಯಾಂಡ್ ಅಂತೇಳಿ, ಈ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ನಾನು 1 hour ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ. ನಮ್ಮ ರಿಟೈರ್ಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಡಾಕ್ಟರ್ ತಂಗರಾಜ್ ಅವರು ಫಸ್ಟ್ ಮ್ಯಾನ್, ಅವ್ರ ಆಫೀಸಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಟವರು ಫಸ್ಟ್ ಮ್ಯಾನ್. ಜುಡಿಷಿಯಲ್ಲೂ ಇವತ್ತು ಸುಪ್ರೀಂ ಕೋರ್ಟ್ದು ಚೀಫ್ ಜಸ್ಟಿಸ್ ಹೇಳಿದ್ದಾರೆ, ಸಂವಿಧಾನನೇ ಶ್ರೇಷ್ಠ, ಅದಿಲ್ಲದೆ ಇರೋಕ್ಕಾಗುತ್ತೆ ಅಂತ. ಎಲ್ಲೂ ಅಂಬೇಡ್ಕರ್ ಫೋಟೋ ಇಡ್ತಿಲ್ಲ ಜುಡಿಷಿಯಲ್ಲಿ. ಎಲ್ಲ ಜುಡಿಷಿಯಲ್ಲೂ ಅಂಬೇಡ್ಕರ್ ಫೋಟೋ ಇಡಬೇಕು ಆ ಥರ ಮಾಡಿದ್ದೀವಿ. ಆಲ್ ಜುಡಿಷಿಯಲ್ ಆಫೀಸ್ ಅಂಬೇಡ್ಕರ್ ಭಾವಚಿತ್ರ. ಯಾಕೆಂದ್ರೆ ಅವ್ರು ಇಲ್ಲ ಅಂದರೆ ಕಂಟ್ರಿ ಒಗ್ಗಟ್ಟಾಗಿರೋಕ್ಕಿಲ್ಲ. ನಮಗೆ ಯಾವ ಪಾರ್ಟಿನಾದ್ರು ತಗೊಂಡ್ರು ಈ ಕಾಯ್ದೆಗೆ ವಿರುದ್ಧವಾಗಿರೋ ಜನ ಇದ್ದೇ ಇದ್ದಾರೆ, ಯಾವ ಪಾರ್ಟಿ ತಗೊಂಡು. ಯಾಕೆಂದರೆ ಲ್ಯಾಂಡ್ ಬಿಸ್ನೆಸ್ಸು ಹೈಲಿ ಪ್ರಾಫಿಟಬಲ್ ಬಿಸ್ನೆಸ್. ಮೊದಲು ಲಿಕ್ಕರು ರಾಜ್ಯ ಕಂಟ್ರೋಲ್ ಮಾಡ್ತೀವಿ, ಆಮೇಲೆ ಮೈನಿಂಗ್ ಬಂತು, ಈಗ ಲ್ಯಾಂಡ್ ಬಂದಿದೆ. ದಲಿತರು ನೋಡಲ್ಲ, ಬಲಿತರು ನೋಡಲ್ಲ, ಯಾರೆಲ್ಲ ಕಿತ್ಕೊಂಡು ರಾಜಕೀಯ ಮಾಡಿ ನೆಕ್ಸ್ಟ್ ಎಲೆಕ್ಷನ್ ಏನೋ ಮಾಡಬೇಕು ಅನ್ನೋ ವಾತಾವರಣ ಎಲ್ಲ ಪಾರ್ಟಿಲೂ ಇದ್ದಾವೆ. ಈ ಥರ ಇರೋದ್ರಿಂದ ಕಾಯ್ದೆಯ ಮುಖಾಂತರ, ರಾಜಕೀಯ ಬದ್ಧತೆ ಮುಖಾಂತರ ಇದನ್ನು ನಿಯಂತ್ರಣ ಮಾಡಿ ಅರ್ಜಿದಾರರಿಗೆ ಸಿಗೋ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಅದಕ್ಕೆ ಸಮಯ ತಗೊಂಡು, ಕಂದಾಯ ಮಂತ್ರಿಗಳಿಗೆ ಸಮಯ ತಗೊಂಡು, ಈ ಏನೇನು ತೀರ್ಪುಗಾರರು ವರದಿ ಇದ್ದಾವೆ, ಏನೇನು ಫ್ಯಾಕ್ಟ್ಸ್ ಇದೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೇಸ್ ಇದ್ದಾವೆ, ಅದ್ರ ಮುಖಾಂತರ ಸ್ಪೆಷಲ್ ಕೋರ್ಟನ್ನು ಮಾಡಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಸಮಯವನ್ನು ನಿಗದಿ ಮಾಡೋದು ಒಂದು. ಮತ್ತು ಎಲ್ಲೆಲ್ಲಿ PTCL ಇದ್ರ ಪ್ರಕಾರ ಲ್ಯಾಂಡ್ ತಗೊಂಡಿದ್ರೆ ಅವ್ರಿಗೆ ಕ್ರಿಮಿನಲ್ ಆ್ಯಕ್ಷನ್ ಇನಿಷಿಯೇಟ್ ಮಾಡೋದು. ವಸೂಲಿಗರಿದ್ದಾಗ ತುಂಡು ಭೂಮಿಯನ್ನು ಪರಭಾರೆ ಮಾಡ್ಬೋದು ಅಂತ ಕಾಯ್ದೆ ಮಾಡಿದರು. ಇದ್ರ ಉದ್ದೇಶನೇ ನಾವು ನಮ್ಮ ಭೂಮಿ ಇಟ್ಕೋಬೇಕು, ಬಿಕಾಸ್ ಲ್ಯಾಂಡ್ ಇಸ್ ಎ ಸೋಷಿಯಲ್ ಸ್ಟೇಟಸ್. ಒಬ್ಬ ಸಾಹುಕಾರ, ಒಬ್ಬ ದೊಡ್ಡ ಮೇಲ್ವರ್ಗದವನು 100 ಮೂಟೆ ಭತ್ತ ಬೆಳೆದ್ರೆ ಅಥವಾ ಹುರುಳಿ ಬೆಳೆದ್ರೆ, ರಾಗಿ ಜೋಳ ಬೆಳೆದ್ರೆ, ಇವನು ಯಾವ ದಲಿತ ಒಬ್ಬ ಬಡ ದಲಿತ ನಮ್ಮ ಮನೆಯಲ್ಲೂ 5 ಮೂಟೆ ಬೆಳೆದಿದ್ದೀನಿ ಅಂತ ಅವನು ಹೆಮ್ಮೆ ಪಡಬೇಕು. ಐ ಹ್ಯಾವ್ ಆಲ್ಸೋ ಗಾಟ್ ಎ ಸೋಷಿಯಲ್ ಸ್ಟೇಟಸ್, ಐ ಹ್ಯಾವ್ ಆಲ್ಸೋ ಗ್ರೋನ್ ಇನ್ ಮೈ ಫೀಲ್ಡ್, ಐ ಹ್ಯಾವ್ ಗಾಟ್ ಎ ಫುಡ್ ಗ್ರೈನ್ ಇನ್ ಮೈ ಹೌಸ್. ಈ ಥರ ಹೆಮ್ಮೆ ಪಡಬೇಕು ಅವನು. ದಟ್ ಇಸ್ ದಿ ಮೀನಿಂಗ್. ಅದಕ್ಕೆ ಇವೆಲ್ಲ ದೊಡ್ಡ ಹೋರಾಟ ಮಾಡಿದ್ದೀನಿ. ನನಗೆ ತುಂಬ ಅಭಿಮಾನ ಇದೆ. ನನಗೆ ಎಲ್ಲ 40 ವರ್ಷದಿಂದ ಪಾಠ ಹೇಳ್ಕೊಟ್ಟಿರೋ ದಲಿತ ಸಂಘಟನೆಗಳು. ಅವ್ರು ಹೇಳಿದ್ರೆ ಇಷ್ಟೆಲ್ಲ ಕಾಯ್ದೆಗಳು ಬಂದಿರೋದು. ಇತ್ತೀಚೆಗೆ 13-18ರಿಂದ ಸಿದ್ದರಾಮಯ್ಯವರು ಬಂದಾಗ ಬಂದಿರೋ ಕಾಯ್ದೆ ಎಲ್ಲ ಇನ್ಫ್ಲೂಯೆನ್ಸ್ಡ್ ಬೈ DSS ಎಜುಕೇಷನ್ಸ್. ಇವೆಲ್ಲ ಕಾಯ್ದೆಗಳು, ಅದು ಕಾಂಟ್ರಾಕ್ಟ್ ರಿಸರ್ವೇಷನ್ದು, SCPTS ಇರ್ಬೋದು, ಮತ್ತು KDB ಲ್ಯಾಂಡ್ ಇರ್ಬೋದು, KCFC ಲೋನ್ ಇರ್ಬೋದು, ಇವೆಲ್ಲವೂ ಇಟ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ದಲಿತ್ ಆರ್ಗನೈಸೇಷನ್ ಎಜುಕೇಷನ್. ಅವ್ರು ಪಾಯಿಂಟ್ ಕೊಟ್ಟಿರೋದು ಯಾರಾದರೂ ಇರಲಿ ಕರ್ನಾಟಕ ಉದ್ದಾಗಲಕ್ಕೂ. ಹೀಗಾಗಿ ದಲಿತರದು ಶಕ್ತಿ ರಾಜಕೀಯವಾಗಿ ದುರ್ಬಲ ಆಗ್ತದೆ. ನನಗೆ ಏನು ಖುಷಿ ಅಂದರೆ, ಮಿನಿಸ್ಟ್ರ್ ಇದ್ದಾಗ ಕೆಲವ್ರಿಗೆ ಏನೋ ಒಂಥರ ಇರ್ತಿತ್ತು, ಎಲ್ಲರೂ ಪ್ರೀತಿ ಮಾಡಿದವು, ಕೆಲವರು ಕಾಲ್ಭಾಗ ಪ್ರೀತಿ ಮಾಡಿದ್ವಿ. ಮಿನಿಸ್ಟ್ರ್ ಅಂದಮೇಲೆ ಎಲ್ಲರೂ ಪ್ರೀತಿ ಮಾಡ್ತಾರೆ 100%. ಅದಕ್ಕೆ ಮಿನಿಸ್ಟ್ರ್ ಇದ್ದದಕ್ಕಿಂತ ಇಲ್ಲೇ ಇರೋದಕ್ಕೆ ಹೆಚ್ಚು ಖುಷಿ ನಮಗೆ. ಐ ಆಮ್ ಮೋರ್ ಹ್ಯಾಪಿ ವಿತೌಟ್ ಎ ಮಿನಿಸ್ಟರ್. ಅಂಡರ್ಸ್ಟ್ಯಾಂಡ್ ಮೇಡಮ್? ಹೀಗಾಗಿ ಹೋರಾಟ ಮಾಡೋಣ. ಇದು ನಿರಂತರವಾಗಿರೋದು ಹೋರಾಟ, ನಿಂತೋಗೋದಿಲ್ಲ. ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿನಲ್ಲಿ ದರಖಾಸ್ತು ಭೂಮಿ ಕೊಡಬೇಕು 1969-70 ಘೋಷಣೆ ಮಾಡಿದ್ರು. ಟು ಪ್ರೊಟೆಕ್ಟ್. ಏನು ಮಾಡಿದ್ರು ರೀಸನ್ ಬೇರೆ. ಆವಾಗ ನಮಗೆ ಇಮ್ಯಾಸಿಪೇಷನ್ ಆಯಿತು. ನಮಗೆ ಯಾವುದು ಲ್ಯಾಂಡ್ ಕೊಡೋವಂಥದ್ದು, ಉಳುವನೆ ಭೂಮಿ ಒಡೆಯ, ಋಣಮುಕ್ತಿ ಕಾಯ್ದೆ, ಬಾಂಡೆಡ್ ಲೇಬರ್ ರಿಲೀಸ್ ಆ್ಯಂಡ್ ರಿಹ್ಯಾಬಿಲಿಟೇಷನ್, ಈ ಎಲ್ಲ ಕಾರ್ಯಕ್ರಮಗಳು ಹೆಚ್ಚು ಕಡಿಮೆ ಒಂದು ರೀತಿ ಇಮ್ಯಾನ್ಸಿಫಿಕೇಷನ್ ಅಂತ ಆದ ರೀತಿ ಆಯಿತು. ಹೀಗಾಗಿ ನಾವೆಲ್ಲರೂ ಎಲ್ಲ ಮಿನಿಸ್ಟ್ರಿಗಳಿರ್ಬೋದು ಅಥವಾ ಶಾಸಕರಿರ್ಬೋದು, ಈ ವಿಷಯದಲ್ಲಿ ದಲಿತರ MLA ಮಿನಿಸ್ಟ್ರಿಗಳಲ್ಲಿ ಯಾರ್ದು ತಾರತಮ್ಯ ಇಲ್ಲ, ಯಾರ್ದು ಸೆಕೆಂಡ್ ಒಪಿನಿಯನ್. ಆಲ್ ಆಫ್ ಅಸ್ ಆರ್ ಒನ್. ಹೀಗಾಗಿ ಕಾಂಕ್ರೀಟಾಗಿ ಮಾಡಬೇಕಾದನ್ನು ರೆವಿನ್ಯೂ ಮಿನಿಸ್ಟರ್ ಹತ್ರ
ಒಂದು ಇದನ್ನು ನಾವೇ ಓದ್ಬಿಟ್ಟು ನಾವೇ ರಜೆ ಮಂಜು ನಮಗೆ ಇದು ಯಾವ್ದು ಡಿಸ್ಪ್ಯೂಟ್ ಇಲ್ಲ. ಯು ಶುಡ್ ಟೇಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದಿ ರೆವಿನ್ಯೂ ಮಿನಿಸ್ಟರ್, ಸಿಟ್ ವಿತ್ ಹಿಮ್, ಅದೇ 3-4-5 ಕಾಂಕ್ರೀಟ್ ಪಾಯಿಂಟ್ಸ್ ಹಾಕ್ಕೊಂಡು ಅಲ್ಲಿ ಚರ್ಚೆ ಮಾಡಬೇಕು. ಅದು ಒಂದು ಕಡೆ ಆದರೆ ಉಳಿದ ಇಶ್ಯೂಗಳನ್ನ ಇದನ್ನು ಡೋಂಟ್ ಮಿಕ್ಸ್ ಲ್ಯಾಂಡ್ ಇಶ್ಯೂ ವಿತ್ ಅದರ್ ದಲಿತ್ ಇಶ್ಯೂ. ಒನ್ಲಿ ಈ ಇಶ್ಯೂ ಮಾಡಿ, ಇಲ್ಲಾಂದರೆ ಡೈಲ್ಯೂಟ್ ಆಗೋಯ್ತವೆ. ಆಮೇಲೆ ನಮ್ಮಲ್ಲಿನ ಸಂಘಟನೆಗಳಲ್ಲಿ ಎಂಥ್ಯೂಸಿಯಾಸಮ್ ಇದೆ. ಒಬ್ಬ ಮಾತಾಡೋಕ್ಕೆ ಮುಗಿಸಲಿ ಇನ್ನೊಬ್ಬ ನುಗ್ಬಿಡ್ತಾರೆ, ಅದ್ಮೇಲೆ ಇನ್ನೊಬ್ಬ ನುಗ್ಬಿಡ್ತಾರೆ. ಯಾಕಂದ್ರೆ ನನ್ನ ಅಭಿಪ್ರಾಯ ಹೇಳೋಣ, ನಾನು ಹೇಳೋಣ ಅನ್ನೋದು ಅವ್ರಿಗೆ ಉತ್ಸಾಹ, ಓವರ್ವೆಲ್ಮಿಂಗ್ ಎಂಥ್ಯೂಸಿಯಾಸಮ್. ಆ ಕಾರಣಕ್ಕೆ ಇದೊಂದು ಮಹತ್ತರವಾದಂಥ ವಿಷಯ. ಎಲ್ಲರೂ ಒಗ್ಗಟ್ಟಾಗಿ ಒಂದು ವಾಯ್ಸಲ್ಲಿ ಗಟ್ಟಿಯಾಗಿ ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರೋಣ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಕೇಂದ್ರದ ಬಂದು 17A&B ತೆಗೆದ ಮೇಲೆ ಯಾರು ಎಷ್ಟು ಬೇಕಾದ್ರೂ ಜಮೀನು ತಗೋಬೋದು. ಅದರ ಅರ್ಥ ಏನು? ದೇ ಹ್ಯಾವ್ ಟೇಕನ್ ಅವೇ ದಿ ಸೋಷಿಯಲ್ ಜಸ್ಟಿಸ್ ಇಟ್ ಸೆಲ್ಫ್. ಹೆಂಗೆ ಒಬ್ಬರು ಲಿಮಿಟೆಡ್ ಇತ್ತು, 20 ಎಕರೆ ನೀರಾವರಿ ಇರಬೇಕು, 54 ಎಕರೆ 57 ಎಕರೆ ಡ್ರೈ ಲ್ಯಾಂಡ್ ಇರಬೇಕು. ಈಗ ಎಷ್ಟಾದರೂ ತಗೋಬೇಕು ಅಂದರೆ ಉಳಿದವ್ರಿಗೆ ತಗೊಂಬಿಟ್ರೆ ಉಳಿದವ್ರಿಗೆ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕವಾಗಿ ಇಲ್ಲದಿದ್ದವ್ರಿಗೆ 1 ಎಕರೆ 2 ಎಕರೆ ಬೇಡವಾ? ಭೂಮಿ ಎಲ್ಲಿ ಸಿಗುತ್ತೆ? ಅರ್ಬನೈಸೇಷನ್ ಆಗ್ತಿದೆ. ಆಲ್ಮೋಸ್ಟ್ 50% ಅರ್ಬನೈಸೇಷನ್ ಆಗ್ತಾ ಇದೆ. ಲ್ಯಾಂಡ್ ಇಸ್ ನಾಟ್ ಅವೈಲಬಲ್. ನಾವು ಬದುಕಿರೋ ಅದರ ಆಧಾರದ ಮೇಲೆ, ಕೃಷಿ ಮತ್ತು ಕೃಷಿ ಆಧಾರಿತ ಕಸುಬಿನ ಮೇಲೆ ನಮ್ಮ ಜೀವನ ಈಗಿರುವಾಗ ಅವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡೋಣ. ಇದನ್ನೇ ಅಜೆಂಡಾ ಇಟ್ಕೊಂಡು ನಾನು ಈಗ ಆಲ್ರೆಡಿ ಕಂದಾಯ ಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿದ್ದೀನಿ. ಅವರು ಒಪ್ಪಿ ಒಂದು ಸಭೆಯೂ ಕರೆದಿದ್ದಾರೆ, ಎಲ್ಲರೂ ಕರೆದು ಮಾತಾಡಿದ್ದಾರೆ. ಅದು ಹೆಚ್ಚು ಒಂದು ಸಂಕೀರ್ಣ ಆಯಿತು. ಇಷ್ಟಕ್ಕೆ ಸಂಬಂಧಪಟ್ಟಾಗ ಒಂದು ಮೀಟಿಂಗ್ ಮಾಡಿ, ಈಗ ನಮ್ಮ ನರೇಂದ್ರ ಸ್ವಾಮಿ ಅವರು ಮಂತ್ರಿಗಳಿದ್ದಾರೆ, ಅವರು ಮಾತಾಡ್ತಾರೆ. ಮಂತ್ರಿಗಳಲ್ಲೂ ಸೇರ್ಕೊಂಡು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾಡೋಣ. ನಾನು ಮಾಡಿದೆ, ಇವ್ರು ಮಾಡಿದೆ, ಇವ್ರು ಕ್ರೆಡಿಟ್ ಬೇಕು ಬರೋದಿಲ್ಲ. ದಿ ಕ್ರೆಡಿಟ್ ಶುಡ್ ಗೋ ಟು ದಲಿತ್ ಪಾಪ್ಯುಲೇಷನ್, ಇಟ್ ಈಸ್ ಎಲ್ ಅಪ್ಲಿಕೆಂಟ್ಸ್. ಇದು ಆ ರೀತಿ ಮಾಡೋಣ ಅಂತ ಹೇಳಿ ನಾನು ಬೇರೆ ಕಡೆ ಹೊರಟಿದ್ದೆ, ಅವ್ರಿಗೆ ಬಂದು ಮಾತಾಡಿದ್ದೆ. ಇದು ನನಗೂ 100ಕ್ಕೆ 100 ಎಲ್ಲರದ್ದು, ನನ್ನದೇ ಒಬ್ಬರದೇ ಇಲ್ಲ, 100% ವಿ ಆರ್ ವಿತ್ ದಿಸ್ ಇಶ್ಯೂ. ಇದಿಷ್ಟೇ ತಗೊಂಡು ಕಂದಾಯ ಮಂತ್ರಿಗಳಿಗೆ ಸಭೆ ಆದಮೇಲೆ ಒಂದು ಲೆಟರ್ ಕೊಟ್ಟು ಮನವಿ ಮಾಡಿ ಸಮಯ ಕೊಡಿ ಅಂತೇಳಿ, ಸಮಯ ಕೊಟ್ಟಾದ್ಮೇಲೆ ಪ್ಲೀಸ್ ಲೆಟ್ ಅಸ್ ಡಿಸ್ಕಸ್ ಅಂಡ್ ಗೆಟ್ ಎ ಸೊಲ್ಯೂಷನ್ ಫ್ರಮ್ ಯು. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.